ಈಗ BR ಮಾರ್ಗ್ ಹೋಗ್ತಾ ಇದೀವಿ. ಸಿನಿಮಾ ನೋಡ್ಲಿಕ್ಕೆ ಆಕ್ಚುಲಿ ಹೌಸ್ಫುಲ್ ಆಗಿದೆ. ಹಾಗಾಗಿ ಮೆಟ್ರೋದಲ್ಲಿ ಪ್ರಯಾಣ ಮೊದಲ ಬಾರಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರೋದು ಮೊದಲ ಬಾರಿ. ಮೆಟ್ರೋ ಬೆಂಗಳೂರು ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು, ಜಾಸ್ತಿ ಇತ್ತು. ಹಾಗಾಗಿ ಮೆಟ್ರೋದಲ್ಲಿ ಬೆಸ್ಟ್ ಅಂತ ಟೈಮ್ ಪಿಕಪ್ ಮಾಡಬೇಕು, ಮೆಟ್ರೋದಲ್ಲಿ ಸಮಯಕ್ಕೆ ಹೋಗ್ಲೇಬೇಕು. ಆ ಸಮಯಕ್ಕೆ ಎಷ್ಟೊಂದ್ಸಲ ಕೆಲವು ಟೈಮಲ್ಲಿ ಲೇಟ್ ಆಯಿತು ಅಂದರೆ ನಾವು ಶೂಟ್ ಮಾಡ್ತಿದ್ವಲ್ಲ ಅಲ್ಲಿ ವೈಟ್ ಫೀಲ್ಡ್ ಕಡೆ ಎಲ್ಲ ಶೂಟ್ ಮಾಡ್ತಿದ್ವಿ. ಲಂಕಾಸುರ ಟೈಮಲ್ಲೂ ಎಷ್ಟೊಂದ್ಸಲ ಅಂದ್ಕೊಂಡಿದ್ದೀನಿ ಲೇಟ್ ಆಗ್ತಿದೆ, ಗಾಡಿ ಹಾಕ್ಬಿಟ್ಟು ಮೆಟ್ರೋಲ್ ಹೋಗ್ಬಿಡೋಣ, ತಿರ್ಗಿ ಅಲ್ಲಿಂದ ಬರ್ತಾ ಮೆಟ್ರೋಲ್ ಬಂದ್ಬಿಡೋಣ ಅಂತೆಲ್ಲ ಅನ್ಕೊತಿದ್ದೆ. ಇವತ್ತು ನಿಜ ಭಾಗ್ಯ ಸಿಕ್ತು. ತುಂಬಾ ಚೆನ್ನಾಗಿದೆ. ಅಂದರೆ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಇಷ್ಟು ಚೆನ್ನಾಗಿ ಒಂದು AC ಆಗಲಿ ಕಂಫರ್ಟ್ ಆಗಲಿ ಎಷ್ಟು ಟೈಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. 10 ನಿಮಿಷಕ್ಕೆ 5 ನಿಮಿಷಕ್ಕೆ ಒಂದೊಂದು ಟ್ರೈನ್ ಸರ್, ಅದು ಮೇನ್. ಸರ್ ಎಲ್ಲಿ ಹೋಗ್ತಿದ್ದೀರಾ ಸರ್? ವೈಟ್ ಫೀಲ್ಡ್ ಏನಕ್ಕೆ ಸರ್? BR ಸಿನಿಮಾ ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಿದೆ ಅಂತಂದು ಹೌಸ್ಫುಲ್ ಆಗಿದೆ ಸರಿ. ಹಾಗಾಗಿ ಅಲ್ಲಿ ಥಿಯೇಟರ್ ಓನರ್ ಥಿಯೇಟರ್ ಮ್ಯಾನೇಜರ್ ಒತ್ತಾಯದಿಂದ ಸರಿ ಆಯಿತು ಬರಬೇಕು ಅಂದಾಗ ಸರಿ ಹೋಗಿ ನೋಡ್ತಿದ್ದೀವಿ. ಹೋಗಿ ನೋಡ್ತಿರೋದು ಏನಕ್ಕೆ ಅಂದರೆ ಮುಖ್ಯವಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸೋಕ್ಕೆ. ಯಾಕಂದರೆ ಈ ಒಂದು ಟೈಮಲ್ಲಿ ಸಿನಿಮಾ ಜನ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಹೌಸ್ಫುಲ್ ಪ್ರದರ್ಶನ. ಲೇಡೀಸ್ ಇದ್ದಾರೆ, 60-70% ಲೇಡೀಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಸೆಕೆಂಡ್ ವಾರ ಮೂವೀಸೇ ಇರಲ್ಲ. ಅಂಥದ್ರಲ್ಲಿ ಮಾದೇವ ನಿಂತ್ಕೊಂಡಿದೆ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅಂದರೆ ನಿನ್ನೆ ಒಂದಿಷ್ಟು ಬೆಳವಣಿಗೆ ಇತ್ತು. ನಿನ್ನೆದು ಬೆಳವಣಿಗೆಲ್ಲ ಆದಮೇಲೆ ಮತ್ತೆ ತಿರ್ಗಾ ನಮಗೆ ಮಾಲ್ ಶೋಸ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಎಲ್ಲ PVRನವ್ರಿಗೂ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಅವ್ರಿಗೂ ಅಧ್ಯಕ್ಷರಿಗೂ ಹಾಗೆ ನಮ್ಮೆಲ್ಲ ಕರ್ನಾಟಕ ಜನತೆಗೆ ಮುಖ್ಯವಾಗಿ ವಿನೋದ್ ರಾಜ್ ಸರ್ ಅವರು ಒಂದಿಷ್ಟು ವಿಡಿಯೋ ಮಾಡಿ ನಮ್ಮ ಬಗ್ಗೆ ಇದೇನೇನು ಬೆಳಗ್ಗೆಯಿಂದ ಏನೇನು ಬೆಳವಣಿಗೆ ನಡೀತಿತ್ತು ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊತೀನಿ. ಕೆಲವು ಹೇಳ್ತಾರವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ನಾನು ಒಂದಿಷ್ಟು ಮಾತಾಡ್ಬೋದು, ಆದರೆ ನನ್ನ ಕೈಯಲ್ಲಿ ನನ್ನ ಧ್ವನಿ ಎತ್ಬೋದು, ಅದೊಂದೇ ನನ್ನ ಕೈಯಿಂದ ಸಾಧ್ಯ ಅಂತ ಹೇಳಿದರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಬಿಫೋರ್ ರಿಲೀಸ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರಿ, ಈಗ ಆಫ್ಟರ್ ರಿಲೀಸ್ ಹೋಗಿ ಬಂದ್ರಿ, ಅಲ್ಲಿ ಹೇಗಿದೆ ಸರ್ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ. ಅಂದರೆ ನನಗೆ ಈಗಲೂ ನೋಡಿ, ಅಂದರೆ ಬಿಫೋರ್ ರಿಲೀಸೇ ಒಂದು ಅವತ್ತಿನಿಂದ ಇವತ್ತಿನವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ನನಗೆ ಬೆಂಬಲ ನೀಡ್ತಾ ಪ್ರತಿ ಸಿನಿಮಾ, ನಾನು ಯಾವುದೇ ಸಿನಿಮಾ ಚೆನ್ನಾಗಿ ಮಾಡಲಿಲ್ಲ ಅಂದ್ರೂ ಅಷ್ಟೇ ನನಗೆ ಬೆಂಬಲ ನೀಡ್ತಾ ಬರ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಸಿನಿಮಾ ಎಲ್ಲರೂ ನೋಡಿದ್ದಾರೆ, ಅದೇ ತುಂಬ ಖುಷಿ ಆಗ್ತಿದೆ. ಈಗ ಬರ್ತಾನೆ ಅವರು ಪಬ್ಲಿಕ್ ಮೆಟ್ರೋದಲ್ಲಿ ಅವರು ಕೂಡ ನಮಗೆ ಬಸ್ಸು ಅವರು ಓಡಿಸ್ಕೊಂಡ್ಬಂದರು. ಅವರು ಚಾಲಕರು ಆಗಲಿ ಆಮೇಲೆ ಕಂಡಕ್ಟರ್ ಆಗಲಿ ಗಾಡಿ ನಿಲ್ಲಿಸಿ ನೋಡಿದೆ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಕಂಡಕ್ಟರ್ ಅವ್ರು ಹೇಳೋದು ಏನು ಹೇಳೋದು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಖುಷಿ ಆಗ್ತಿದೆ ಸರ್. ಬಟ್ ಅಷ್ಟು ಬೇಗನೂ ಖುಷಿ ಪಡ್ತಿಲ್ಲ. ಯಾಕಂದರೆ ಇದು ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ನನಗೆ. 23 ವರ್ಷದ ಶ್ರಮ ಇನ್ನೂ ಇದೊಂದು 25ನೇ ದಿನ ಆಗಲಿ 50ನೇ ದಿನ ಕ್ರಾಸ್ ಆಗಲಿ. ಆಮೇಲೆ ಯಾವಾಗ ನಾನು ತುಂಬ ಖುಷಿ ಆಗಿದ್ದಾವೆ ಯಾವಾಗ ನಿರ್ಮಾಪಕರಿಗೆ ಇವತ್ತು ನಾವೆಲ್ಲ ಗೆದ್ದಿದ್ವಿ, ನಿರ್ಮಾಪಕರಿಗೆ ಅಷ್ಟು ಹಣ ಏನು ಖರ್ಚು ಮಾಡಿದರೆ ಅಷ್ಟು ಅವ್ರ ಕೈಗೆ ಸೇರಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸರ್ ಫಸ್ಟ್ ಟೈಮಾ ಸರ್? ಫಸ್ಟ್ ಟೈಮ್, ಮೊದಲನೇ ಬಾರಿಗೆ ಬಂದಿದ್ದೆ. ತುಂಬಾ ಖುಷಿ ಆಯಿತು. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯೆನ್ಸು. ನೋಡಿ ಎಷ್ಟು ಬೇಗ ಬಂದ್ಬಿಟ್ವಿ ನಾವು. ಗಾಡೀಲಿ ಹತ್ತಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ, ಎಷ್ಟು ಬೇಗ ಬಂದ್ವಿ. ಅಲ್ಲ ಇನ್ಮೇಲೆ ಈಗ ಅಂತಲ್ಲ, ಇನ್ಮೇಲೆ ಮುಂದಕ್ಕೂ ಈ ಥರ ಮೆಟ್ರೋಲ್ ಬಂದುಬಿಟ್ರೆ ತುಂಬ ಈಸಿ ಅನಿಸುತ್ತೆ.